ಹರೇ ಕೃಷ್ಣ ಎವ್ರಿವನ್ ಗೈಸ್. ಇವತ್ತು ನಾನು ನಿಮಗೆ ಸೇಪುರಿ ಮಾಡೋದನ್ನು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ಫುಲ್ ವಾಚ್ ವಿಡಿಯೋ. ಸೇಪುರಿ ಸಿಂಪಲ್ ಆಗಿ ಮಾಡ್ಬೋದು. ಫಸ್ಟ್ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು. ನೆಕ್ಸ್ಟ್ ಪಾನಿಪುರಿಯನ್ನು ಬಾಣಲಿಲಿ ಆಯಿಲ್ ಕಾಯಕ್ಕೆ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು, ಪಾನಿಪುರಿಗಳ. ಆಮೇಲೆ ನೆಕ್ಸ್ಟ್ ಪಾನಿಪುರಿ ಎಲ್ಲ ಫ್ರೈ ಆಗಿಬಿಟ್ಟು ಈ ಥರ ಬರುತ್ತೆ. ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಬರುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಒಂದ್ಸರಿ. ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಪಾನಿಪುರಿಗಳನ್ನು ಈ ಥರ ಹೋಲ್ ಮಾಡಿಬಿಟ್ಟು ಅದರಲ್ಲಿ ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದರಲ್ಲಿ ಈ ಪಾನಿಪುರಿಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ವೆರಿ ಟೇಸ್ಟ್ ಕೊಡ್ತದೆ ಇದು. ಟ್ರೈ ಮಾಡಿ. ಆಮೇಲೆ ಇದನ್ನು ಈರುಳ್ಳಿ ಆಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡ್ಬಿಟ್ಟು ಅದನ್ನು ನೀರಲ್ಲಿ ನೆನೆಸ್ಬೇಕು. ನೆನೆಸೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ಮಿಕ್ಸ್ ಮಾಡೋದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಮನೆಯಲ್ಲಿ ನೀವು ಮಾಡ್ಕೊತೀನಿ. ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮಿಕ್ಸ್ ಮಾಡಿ ನೆಕ್ಸ್ಟ್ ಆಮೇಲೆ ಸೇಪುರಿ ಹಾಕಿರ್ತೀವಲ್ಲ ಪಾನಿಪುರಿಲಿ, ಅದರಲ್ಲಿ ಈರುಳ್ಳಿನೂ ಆ್ಯಡ್ ಮಾಡ್ತೀವಿ. ಅದ್ರ ಮೇಲೆ ಆ್ಯಡ್ ಮಾಡಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ವೆರಿ ಸಿಂಪಲ್ ಅಂದರೆ ಸಿಂಪಲ್ ಇದೆ ಪಾನಿಪುರಿ. ಮನೆಯಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಂತ ಏನಿಲ್ಲ. ನಿಮ್ಗೆ ಎಷ್ಟು ಅವೈಲೇಬಲ್ ಇರುತ್ತೆ ಅಷ್ಟನ್ನು ಹಾಕಿಬಿಟ್ಟು ನೀವು ಮಾಡ್ಕೊಳ್ಬೋದು. ಇವಾಗ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನು. ಸೊ ನಾನು ಇದರಲ್ಲೆಲ್ಲ ಹಾಕಿದ್ದೀನಿ, ನಿಮಗೆ ವಿಡಿಯೋಲಿ ಸ್ವಲ್ಪ ತೋರಿಸಿದ್ದೀನಿ, ಆಮೇಲೆ ಸ್ಕಿಪ್ ಮಾಡಿದ್ದೀನಿ. ರುಚಿ ಸೇಪುರಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂತು ಗೈಸ್. ಮಾಡಿ. ಥ್ಯಾಂಕ್ ಯು.